ಪರಿಶಿಷ್ಟ ಜಾತಿ ಎಸ್ಸಿ 1,08,00,000 ಜನ ಇದ್ದಾರೆ. ಪರಿಶಿಷ್ಟ ಪಂಗಡ 40,45,000 ಇದ್ದಾರೆ. 70 ಲಕ್ಷ ಮುಸ್ಲಿಮರಿದ್ದಾರೆ. 65 ಲಕ್ಷ ಲಿಂಗಾಯತರಿದ್ದಾರೆ. 60 ಲಕ್ಷ ಒಕ್ಕಲಿಗರಿದ್ದಾರೆ. 45 ಲಕ್ಷ ಕುರುಬರಿದ್ದಾರೆ. ಇತರೆ ಹಿಂದುಳಿದ ವರ್ಗಗಳ 91 ಲಕ್ಷ, ಬ್ರಾಹ್ಮಣರ 14 ಲಕ್ಷ ಇತ್ಯಾದಿ ಇತ್ಯಾದಿ ಸಂಖ್ಯೆಗಳನ್ನು ಈ ಸಮೀಕ್ಷೆ ಹೇಳ್ತಾ ಇದೆ. ಅದರ ಅರ್ಥ ಏನು? ಲಿಂಗಾಯತರಿಗಿಂತ ಮುಸ್ಲಿಮರು ಜಾಸ್ತಿ ಇದ್ದಾರೆ, ಒಕ್ಕಲಿಗರಿಗಿಂತ ಮುಸ್ಲಿಮರು ಜಾಸ್ತಿ ಇದ್ದಾರೆ. ಹಿಂದುಳಿದ ವರ್ಗಗಳ ಸಂಖ್ಯೆನೇ 91 ಲಕ್ಷ ಇದೆ. ಒಟ್ಟಾರೆ ಹಿಂದುಳಿದ ವರ್ಗಗಳನ್ನು ಸೇರಿಸಿದರೆ ಲಿಂಗಾಯತರಿಗಿಂತ ಜಾಸ್ತಿ ಆಗ್ತಾರೆ, ಒಕ್ಕಲಿಗರಿಗಿಂತ ಜಾಸ್ತಿ ಆಗ್ತಾರೆ. ಎಸ್ಸಿ 1,08,00,000 ಹೈಯೆಸ್ಟ್ ಬಿಗ್ಗೆಸ್ಟ್ ಚಂಕ್ ಎಸ್ಸಿ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇರೋದು. ವಾದ ಇರೋದು 1,20,00,000 ಲಿಂಗಾಯತರು ಕರ್ನಾಟಕದಲ್ಲಿ 17% ಆಗ್ತಾರೆ ಅಂತ. ಬಟ್ ಈ ಜಾತಿ ಸಮೀಕ್ಷೆಯ ಈ ಸಮೀಕ್ಷೆಯ ಲೀಕ್ ಆಗಿರುವ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಲಿಂಗಾಯತರ ಸಂಖ್ಯೆ 10.9%, 65 ಲಕ್ಷ. 1,05,00,000 ಒಕ್ಕಲಿಗರಿದ್ದಾರೆ ಕರ್ನಾಟಕದಲ್ಲಿ ಅಂತ ಒಂದು ವಾದ ಇದೆ, 15%. ಈ ಸಮೀಕ್ಷೆಯ ಪ್ರಕಾರ 10% ಅಷ್ಟೇ ಇದ್ದಾರೆ, 60 ಲಕ್ಷ ಒಕ್ಕಲಿಗರ ಜನಸಂಖ್ಯೆ ಇದೆ ಅಂತ. ಇದು ಏನು ಡಿಫ್ರೆನ್ಸ್ ಆಗುತ್ತೆ ಹಂಗಿದ್ರೆ? ಈಗ ಟಿಕೆಟ್ ಹಂಚಿಕೆಯನ್ನು ನೋಡ್ತೀವಿ ನಾವು. ಟಿಕೆಟ್ ಹಂಚಿಕೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳು, ಅತಿ ಹೆಚ್ಚು ಟಿಕೆಟ್ಗಳನ್ನು ಎಲ್ಲ ಪಕ್ಷಗಳು ಲಿಂಗಾಯತರಿಗೆ ಕೊಟ್ಟಿರ್ತವೆ, ಒಕ್ಕಲಿಗರಿಗೆ ಕೊಟ್ಟಿರ್ತವೆ. ಯಾವ ನೋಷನ್ ಮೇಲೆ ಅಂದರೆ 17% ಕರ್ನಾಟಕದಲ್ಲಿ ಲಿಂಗಾಯತರಿದ್ದಾರೆ, 15% ಒಕ್ಕಲಿಗರಿದ್ದಾರೆ ಅಂತ. ಈಗ ಎಸ್ಸಿ ಸಂಖ್ಯೆ ಜಾಸ್ತಿ ಅಂದರೆ ಎಸ್ಸಿಗಳಿಗೆ ಜಾಸ್ತಿ ಟಿಕೆಟ್ ಕೊಡಬೇಕು ಅಂದರೆ ಆ ಥರದ ವಾದಗಳಾಗ್ತವೆ ಅಂತ ಹೇಳ್ತಾ ಇರೋದು ನಾನು.